ಬಟ್ ಆಗ್ಬಿಡುತ್ತು ಏನೋ ಅಚಾನಕ ಅಪ್ಪು ಸರ್ ನಾವು ಕಳ್ಕೊಂಡು ದುಃಖದಲ್ಲಿದ್ದೇವೆ. ಒಬ್ಬ ದಾನ ಧರ್ಮನೂ ಅಷ್ಟೇ, ಬಲಗೈ ಗೊತ್ತಿದ್ದು ಎಡಗೈ ಗೊತ್ತಾಗ್ತಾ ಇರಲಿಲ್ಲ. ಅವರಿಲ್ಲ ಅನ್ನೋದೇ ಒಂದು ಮನಸ್ಸಿಗೆ ಬೇಸರ. ವಿ ಆಲ್ವೇಸ್ ಲವ್ ಯು ಬಟ್ ವಿ ಮಿಸ್ ಯು. ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಜನ್ಮದಿನದ ಪರವಾಗಿ ಅವರಿಗೆ ಶುಭಾಶಯ, ಸತ್ತ ಮೇಲೂ ಅವರು ಜೀವಂತವಾಗಿದ್ದಾರೆ ಅಂತೇಳಿ ನಾವು ಶುಭಾಶಯ ಕೊಡ್ತಾ ಇದ್ದೀವಿ. ನಮ್ಮ ಅಪ್ಪು ಸರ್ ಅವರು ಬೂದಿ ಮುಚ್ಚಿದ ಕೆಂಡದಂತೆ ಇದ್ದರು ಜೀವನದಲ್ಲಿ. ಅವರು ಸತ್ತ ಮೇಲೆ ನಮಗೆ ಗೊತ್ತಾಗಿದ್ದವರು ದಾನ ಧರ್ಮದಲ್ಲಿ ಆಗಲಿ ಏನೇ ಆಗಲಿ ಎಲ್ಲ ಒಳ್ಳೆಯ ಕೆಲಸ ಮಾಡಿಕೊಂಡು ಅವ್ರ ಅನಾಥ ಮಕ್ಕಳಿಗೆಲ್ಲ ಸಾಕ್ಕೊಂಡು ಒಳ್ಳೆಯ ಹೆಸರು ಮಾಡಿದರು. ದಾನ ಧರ್ಮನೂ ಅಷ್ಟೇ, ಬಲಗೈ ಗೊತ್ತಿದ್ದು ಎಡಗೈ ಗೊತ್ತಾಗ್ತಾ ಇರಲಿಲ್ಲ. ಆ ಥರ ಜೀವನ ಮಾಡಿ ಅವ್ರಿಗೆ ಫುಲ್ಲು ಅವರ ಜೀವನ ಯಶಸ್ವಿ ಕಂಡರು. ಆದರೂ ನಮಗೆ ಅವರು ಹೋಗಿರೋದು ನಮಗಿನ್ನೂ ಮನಸ್ಸಲ್ಲಿ ಇಲ್ಲ. ಅವರು ಜೀವಂತವಾಗಿದ್ದಾರೆ ಅಂಥೇಳಿ ನಾವು ನಂಬಿದ್ದೀವಿ. ಅವರ ಏನೇ ನಮ್ಮ ಬಯಕೆ ಇದ್ರೂ ಅವ್ರ ಸಮಾಧಿ ಮುಂದೆ ಹೋಗಿ ನಾವು ಬೇಡ್ಕೊಂಡ್ರೆ ಅದು ಆಗುತ್ತೆ. ಅದರಿಂದ ಅವರು ಜೀವ ಇರೋ ವ್ಯಕ್ತಿ ಅಂಥೇಳಿ ನಾವು ಭಾವಿಸ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಒಂದು ನಕ್ಷತ್ರ ಥರ ಅವರು ಬೆಳೆದು ಎಲ್ಲರಿಗೂ ಬೆಳಕು ಕೊಟ್ಟು ಸಾವಿರಾರು ಜನಕ್ಕೆ ಜೀವದಾರಿ ಆಗವ್ರೆ. ಅವರು ಇರುವಾಗ ಯಾರಿಗೂ ಗೊತ್ತಿಲ್ಲ ಅವರು ಈ ಥರ ವ್ಯಕ್ತಿ ಅಂತ. ಅವ್ರು ಸತ್ತ ಮೇಲೆ ಅವರು ಇಡೀ ಭಾರತ ದೇಶದ ಹೆಮ್ಮೆಯ ಪುತ್ರರಾಗಿ ಜೀವನ ನಡೆಸಿ ಅಂತ್ಯವಾದರು. ಆದರೂ ನಮಗೆ ಅವರು ಜೀವಂತವಾಗಿದ್ದಾರೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅವರು ಸತ್ರೂ ಅವ್ರ ಸಮಾಧಿ ತವ ಒಂದು ಸಾವಿರಾರು ಜನ ಬದುಕೋಕ್ಕೆ ದಾರಿ ಮಾಡಿಕೊಟ್ಟವ್ರೆ. ಇಲ್ಲಿ ಸಣ್ಣ ಸಣ್ಣ ವ್ಯಾಪಾರ ಮಾಡಿಕೊಂಡು ಅವರ ಜೀವನ ಸಾಗಿಸ್ತವ್ರೆ. ಅವ್ರು ಇದ್ದಾಗ್ಲೂ ಸಾವಿರಾರು ಜನ ಬದುಕವ್ರೆ. ಸತ್ತ ಮೇಲೂ ಅವರ ಸಮಾಧಿ ಮುಂದೆ ಸಾವಿರಾರು ಜನ ಬದುಕ್ತಾವ್ರೆ. ಅದಕ್ಕೆ ಅವರು ದೈವ ಸಂಭೂತರು ಅಂತ ನಾವು ಇಚ್ಛೆ ಬಯಸ್ತಾ ಇದ್ದೀನಿ. ಇದು ನಮ್ಮ ಕನ್ನಡ ಕುಲಕೋಟಿ ಜನದ ಪರವಾಗಿ ಅವರಿಗೆ ದೇವರು ಇನ್ನು ಬಂದು ಇಲ್ಲಿ ಅವರ ಸಮಾಧಿ ಮುಂದೆ ನಮಸ್ಕರಿಸಿದವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಭಾವಿಸಿ ನನ್ನ ಒಂದು ಈ 2 ನುಡಿಮುತ್ತುಗಳನ್ನು ಅವರಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ. ನೋಡಿದ್ದೀವಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಪರಮ ಭಕ್ತರು. ನಾವು ಎದ್ದು ದೇವ್ರ ಫೋಟೋ ನೋಡ್ತಾ ಇರಲಿಲ್ಲ, ಅವ್ರ ಫೋಟೋನೇ ನೋಡ್ತಾ ಇದ್ದಿದ್ದು. ಆ ಕಾಲದಲ್ಲಿ ನಾವು ಸ್ಟಾರ್ಗಳು ಅದು ಇದೆಲ್ಲ ಮಾಡಿ ನಾವು ಇಡೀ ಮೆಜೆಸ್ಟಿಕ್ನಲ್ಲಿ ಒಳ್ಳೆಯ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ನಾವು ಅದಕ್ಕೆ ಇದ್ದೀವಿ. ನಾವು ಆವಾಗ ನಾವು ನೆನೆಸ್ಕೊಂಡಾಗೆಲ್ಲ ಬಂದು ಇಲ್ಲಿ ಸಮಾಧಿ ಬಂದು ಹೋಗ್ತೀವಿ. ಅದು ಇನ್ನೂ ಎಷ್ಟು ನೋಡೋದು ಸಾಲದು. ಅವ್ರದ್ದು ಯಾವುದೇ ಪಿಕ್ಚರ್ ಆಗಲಿ ಎಲ್ಲ ಕಂಡಿರೋ ಪಿಕ್ಚರ್ಗಳೇ. ಯಾವುದು ಅವರು ಒಳ್ಳೆ ಪಿಕ್ಚರೇ ತೆಗೆದವ್ರೆ. ಒಂದು ಜನಗಳ ಒಂದು ಒಳ್ಳೆ ಭಾವನೆ ಬರೋ ರೀತಿ ಅವರು ನಡ್ಕೊತಾಯಿದ್ರು. ಸಿನಿಮಾದಲ್ಲೂ ಅಷ್ಟೇ, ಇವಾಗ ಬರೋ ಥರ ಇಲ್ಲ ಅವ್ರ ಸಿನಿಮಾ. ಅವರು ಒಂದು ಸಾಮಾಜಿಕ ಶೈಕ್ಷಣಿಕ ಬಾಳಿನಲ್ಲಿ ಹೆಂಗೆ ಬಾಳಬೇಕು ಅನ್ನೋದೇ ಅವರು ತೋರಿಸ್ಕೊಟ್ಟಿರೋದು ನಮಗೆ. ಅದೇ ರೀತಿ ನಾವೆಲ್ಲ ನಮ್ಮ ಈಗಿನ ಸಣ್ಣ ಮಕ್ಕಳು ಸರ ಅವ್ರದ್ದು ಥರ ಜೀವನ ಮಾಡಬೇಕಂತ ನಾನು ಆಸೆ ಬೀಳ್ತೀನಿ. ಸರ್, ಇಲ್ಲಿ ನಾವು ಫಸ್ಟ್ ಟೈಮ್ ಬಂದಿದ್ದು ಬೆಂಗಳೂರಿಗೆ. ಅಪ್ಪು ಸರ್ ಅಂದರೆ ನಮ್ಮ ಭಾಳ ಅಭಿಮಾನಿ. ನಂದು ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಬಂಕಾಪುರ ಅಂತ, ಅಲ್ಲಿಂದ ಬಂದಿದ್ದೀವಿ ನೋಡಲಿಕ್ಕೆ. ಒಳ್ಳೆ ಚೆನ್ನಾಗಿದೆ. ಅಪ್ಪು ಸರ್ ಅಭಿಮಾನಿ, ಪಕ್ಕ ಅಭಿಮಾನಿಗಳು ನಾವು. ಮತ್ತು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅಂದರೆ ನಮ್ಗೆ ಭಾಳ ಇಷ್ಟ ಸರ್. ಅಪ್ಪು ಸರ್ ಬರ್ತ್ಡೇ ಇದೆ. ನಾವು ಅಲ್ಲಿ ನಮ್ಮ ಕಡೆನ ಹಾವೇರಿಯಲ್ಲಿ ಆ ಕಡೆ ಎಲ್ಲ ಹಾವೇರಿ ಹುಬ್ಳಿ ಧಾರವಾಡದಲ್ಲಿ ಎಲ್ಲ ಆಚರಣೆ ಮಾಡ್ತೀವಿ ಸರ್. ಒಳ್ಳೆ ಆಚರಣೆ ಮಾಡ್ತೀವಿ. ಅಪ್ಪು ಸರ್ ಅಭಿಮಾನಿ ಅಂದರೆ ಅಪ್ಪು ಸರ್ನ ಕಳ್ಕೊಂಡು ದುಃಖದಲ್ಲಿದ್ದೇವೆ. ಬಟ್ ಆಗ್ಬಿಡುತ್ತು ಏನೋ ಅಚಾನಕ ಅಪ್ಪು ಸರ್ ನಾವು ಕಳ್ಕೊಂಡು ದುಃಖದಲ್ಲಿದ್ದೇವೆ. ಆದರೂ ಖುಷಿ ಇದೆ. ಇದ್ದಾರೆ ಅನ್ನೋ ಅಭಿಮಾನ ಭಾಳ ಇದೆ. ಅವರು ಭೂಮಿ ಮೇಲೆ ಇಲ್ಲ ಅಂತಲ್ಲ, ಇನ್ನೂ ಇದ್ದಾರೆ, ಜೀವಂತವಾಗಿ ಇದ್ದಾರೆ ಅನ್ನೋಕ್ಕೆ ಇದೊಂದು ಸಮಾಧಿನೇ ಅವ್ರದ್ದು ನೋಡ್ಲಿಕ್ಕೆ ಬಂದಾಗ ಖುಷಿ ಅನಿಸ್ತದೆ. ಅವ್ರು ಇದ್ದಾರೆ, ನಿಜವಾಗ್ಲೂ ಇದ್ದಾರೆ ಅಂತ ಅನಿಸ್ತದೆ. ಅಪ್ಪು ಅಂದರೆ ತುಂಬ ಇಷ್ಟ ನಮಗೆ. ಆ ಫಿಲಮ್ ಎಲ್ಲ ಇಷ್ಟ ನಮಗೆ. ಒಳ್ಳೆ ಮನುಷ್ಯ, ಅದಕ್ಕೆ ನೋಡೋಕೆ ಬಂದಿದ್ದೀವಿ. ಆಕಾಶ್ ನೋಡಿದ್ದೀನಿ. ಕೆಲವೊಬ್ರು ವ್ಯಕ್ತಿಗಳನ್ನ ನಾವು ತುಂಬ ಆದರ್ಶವಾಗಿ ತಗೋಬೇಕು. ಅವ್ರ ಜೀವನದಲ್ಲಿ ಏನೇನು ಪಾಲನೆ ಮಾಡಿದ್ದಾರೆ. ಅಪ್ಪುನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಸಿಂಪ್ಲಿಸಿಟಿ ನಮಗೆ ತುಂಬ ಬರುತ್ತೆ. ದಯವಿಟ್ಟು ಜನರು ಅವ್ರನ್ನ ಫ್ಯಾನ್ ಅಂತ ಏನೇನೋ ಮಾಡೋಕ್ಕಿಂತ ದಯವಿಟ್ಟು ಅವ್ರ ಸಿಂಪ್ಲಿಸಿಟಿನ ಫಾಲೋ ಅಪ್ ಮಾಡಿ. ಅದು ಅವ್ರಿಗೆ ಎಷ್ಟೇ ಏನೇ ಇದ್ರೂ ಅಪ್ಪು ಒಂದು ಸಿಂಪ್ಲಿಸಿಟಿನ ಎಲ್ಲರೂ ಫಾಲೋ ಮಾಡಬೇಕು. ಅಪ್ಪು ನಿಜವಾಗ್ಲೂ ಬೇಜಾರಾಗುತ್ತೆ ಇಷ್ಟು ಬೇಗ ಹೋಗ್ಬಾರ್ದಿತ್ತು ಅಂತ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ.
ನಾವು ಯಾವತ್ತೂ ಅಪ್ಪು ಫ್ಯಾನೇ. ವಿ ಲವ್ ಅಪ್ಪು. ರಾಜ್ಕುಮಾರ್ ರಿಲೀಸ್ ಆಗಬೇಕು, ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಅಪ್ಪು ನೋಡೋಕ್ಕಾಗದಿರೋ ಅಪ್ಪನ ಸಂಭ್ರಮ ಮಾಡ್ಬೋದು. ತುಂಬ ಖುಷಿ ಇದೆ, ಬಟ್ ಹಂಗೆ ಬೇಜಾರಿದೆ. 17th ಬರ್ತ್ಡೇ ಇದೆ. ವಿಶ್ ಮೆನಿ ಮೋರ್ ಹ್ಯಾಪಿನೆಸ್ ಅಪ್ಪು ಸರ್. ವಿ ಲವ್ ಯು, ವಿ ಆಲ್ವೇಸ್ ಲವ್ ಯು, ಬಟ್ ವಿ ಮಿಸ್ ಯು. ನಾವು ಮೊದಲಿನಿಂದನೂ ರಾಜ್ಕುಮಾರ ಅಭಿಮಾನಿಗಳು. ನಮ್ಮ ಅಣ್ಣ ಆಯಿತು, ನಾವಾಯಿತು, ನಮ್ಮ ತಾಯಿ ಆಯಿತು, ಎಲ್ಲ ನಮ್ಮ ಅಣ್ಣ ಅಂಕರ ಕಟ್ಟಾಭಿಮಾನಿ ಇದ್ದ. ಅವರೆಲ್ಲ ಇವರು ಎಷ್ಟು ಫಿಲ್ಮ್ ಆಗ್ಯಾವು ಅಷ್ಟೆಲ್ಲನೂ ಆಲ್ಬಮ್ ಮಾಡಿದ್ರು. ನಮಗೆ ಇವ್ರದ್ದು ಅಂಕರ ಬಾಲ್ಯದಿಂದನೂ ಒಂದು ಅವರೆಲ್ಲ ಫಿಲ್ಮ್ ನೋಡ್ಕೋತಾ ಬಂದಿದ್ವಿ. ಅವ್ರ ನಿಧನ ನಮಗೆ ಸಹಿಸಲಾರದಷ್ಟು ನೋವು ತಂತು. ಈಗಾದ್ರೂ ಅವ್ರದ್ದು ಫೋಟೋ ನೋಡಿದರೆ ನಮ್ಗೆ ಕಣ್ಣಲ್ಲಿ ನೀರು ತಟ್ತಾ ಇಲ್ಲ. ಅವರು ಸಾವು ನಮಗಷ್ಟು ದುಃಖ ತಂತು. ಅವರು ಇನ್ನೂ ಬದುಕಬೇಕಾಗಿತ್ತು, ಅವ್ರು ಇನ್ನೂ ಫಿಲ್ಮ್ ಮಾಡಬೇಕಾಗಿತ್ತು, ಫಿಲ್ಮ್ ಇಂಡಸ್ಟ್ರಿ ಒಳಗೆ ಇರಬೇಕಾಗಿತ್ತು ಅಂಥದ್ದು. ಅವ್ರನ್ನ ಕಳ್ಕೊಂಡು ಕನ್ನಡ ಚಿತ್ರರಂಗ ಭಾಳ ನಷ್ಟ ಅನುಭವಿಸ್ತು. ಅವರಂಥವ್ರು ನಟನೆ, ಅವರಂಥ ದಯಾಮಯಿ ಗುಣ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರಿಲ್ಲ ಅನ್ನೋದೇ ಒಂದು ಮನಸ್ಸಿಗೆ ಬೇಸರ. ಬಟ್ ಇಲ್ಲಿ ಸ್ಟಿಲ್ ಇದ್ದಾರೆ, ಮನಸ್ಸಲ್ಲಿದ್ದಾರೆ. ಸೊ ಎಲ್ಲ ಫ್ಯಾನ್ಸ್ ಹೆಂಗೆ ವರ್ಷ ಹೆಂಗೆ ಮಾಡ್ತಾರೆ, ಈ ಥರ ಇದೆ. ಬರ್ತೀವಿ, ಸೆಲೆಬ್ರೇಟ್ ಮಾಡೋಣ ಅಂತ. ಅವ್ರ ಫಿಲ್ಮ್ ರಿಲೀಸ್ ಆಗಿತ್ತು ಇವಾಗ ರೀಸೆಂಟ್, ಮತ್ತೆ ಆಕಾಶ್, ಅದನ್ನು ನೋಡಿದ್ವಿ. ಸೊ ಪ್ರತಿ ವರ್ಷವೂ ಅವ್ರ ಬರ್ಡೇ ಅಲ್ಲದೆ ಬೇರೆ ಏನೇ ಯಾವುದೇ ದಿನ ಆದರೂ ಅವ್ರು ಇದ್ದಾರೆ ಅಂತೇಳಿ ತಿಳಿಸೋದು. ನಾನು ನಿಮ್ಮ ಮನೆ ಮಗ ಡೈರೆಕ್ಟರ್ ಪ್ರಶಾಂತ್ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅಪ್ಪು ಸರ್ ಬರ್ತಾರೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಅಪ್ಪು ಸರ್ ಅಂತಂದ ತಕ್ಷಣ ಎಲ್ಲರೂ ಒಂದು ಎಮೋಷನ್. ಅಪ್ಪು ಅಂದ್ರೆ ಒಂದು ಎಮೋಷನ್. ಸೊ ನಾನು ಒಬ್ಬ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಿರ್ದೇಶಕ ಆಗಿ ಅವ್ರನ್ನ ನೇರವಾಗಿ 2 ಸಲ ಮೀಟ್ ಮಾಡಿದ್ದೀನಿ. ಅವ್ರನ್ನ ಮೀಟ್ ಮಾಡಿದಾಗ ಅದೊಂದು ವೈಬ್ರೇಷನ್ನೇ ಬೇರೆ. ಅವ್ರನ್ನ ಯಾವಾಗ ನಾವು ನೇರವಾಗಿ ಒಂದು ಅವ್ರ ಆಫೀಸಲ್ಲಿ ಮೀಟ್ ಮಾಡ್ಕೋತೀವೋ, ಅವ್ರು ನಮ್ಮನ್ನ ತುಂಬ ಅವ್ರ ಫ್ಯಾಮಿಲಿ ಅವ್ರ ಥರ ಕೇರ್ ಮಾಡ್ತಿದ್ರು. ಸೊ ಇವತ್ತು ಅವ್ರು ಯಾವಾಗ ಇಲ್ಲ ಅಂದ ತಕ್ಷಣ ನಮಗೆ ಅದನ್ನ ತಡ್ಕೊಳೋ ಶಕ್ತಿ ಇರಲಿಲ್ಲ. ಸೊ ಅವರು ಯಾವಾಗ ಒಂದು ಕ್ಷಣ ಇಲ್ಲ ಇವತ್ತು ಅಂತ ಏನು ಹೇಳಿದ್ರು, ಯಾವಾಗ ಸುದ್ದಿ ಬಂತು, ಸೊ ಅದು ನಾವು ಇಮ್ಯಾಜಿನ್ ಮಾಡ್ಕೊಳೋಕ್ಕೂ ಆಗಲ್ಲ. ಸೊ ಇವತ್ತು ಅವರು ತೀರ್ಕೊಂಡು 4 ರಿಂದ 5 ವರ್ಷ ಆಯಿತು. ಸೊ ನಾವು ಅವ್ರಿಲ್ಲ ಅನ್ನೋದನ್ನು ಬಿಟ್ಟು ಅವ್ರು ಏನೇನು ಸಮಾಜಕ್ಕೆ ಮಾಡಿದಾರೋ, ಈ ಒಂದು ಕನ್ನಡ ಚಿತ್ರರಂಗದಲ್ಲಿ ಅವ್ರು ಏನೇನು ಏಳಿಗೆ ಕೊಟ್ಟಿದ್ದಾರೋ, ಫ್ಯಾಮಿಲಿ ಸಿನಿಮಾಗಳು ಸುಮ್ಮ ಮಾಡ್ತಿದ್ರು ಅಪ್ಪು ಸರ್ ಬಂದಾಗ. ಸೊ ಅವನ್ನ ನಾವು ಅಳವಡಿಸ್ಕೊಂಡು ಮುಂಬರೋ ದಿನಗಳಲ್ಲಿ ನಮ್ಮಂಥ ಯೂತ್ಸ್, ಅಂದರೆ ಬೇರೆ ಯೂತ್ಸ್ ಎಲ್ಲ ನಮ್ಮಂಥ ಜನತೆಗಳು ಅವರ ವ್ಯಕ್ತಿತ್ವಗಳನ್ನು ಅಳವಡಿಸ್ಕೋಬೇಕು ಅಂತ ಈ ಎಲ್ಲ ಮಹಾಜನಗಳ ಹತ್ರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಈಸ್ ವೆರಿ ಹಂಬಲ್ ಪರ್ಸನ್ ಸರ್. ನಾನು ಒಂದೇ ಮಾತು ಹೇಳಿದೆ, ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ ಅಂತ. ತಕ್ಷಣ ಯಾರೋ ಒಬ್ರು ಬಂದರು ಅಂತಲ್ಲ, ಅವ್ರ ಮನೆಯವರ ಬ್ರದರು, ಅವ್ರ ಸಿಸ್ಟರು, ಅವ್ರ ಫ್ಯಾಮಿಲಿಯವ್ರನ್ನ ಅವ್ರು ಹೇಗೆ ಟ್ರೀಟ್ ಮಾಡ್ತಾರೋ ಆ ಥರ ಅವ್ರು ಟ್ರೀಟ್ ಮಾಡ್ತಿದ್ರು. ತುಂಬ ಹಂಬಲ್ ಪರ್ಸನ್ನು, ತುಂಬ ಕೈಂಡ್ಲಿ ಪರ್ಸನ್. ಈಸ್ ಅ ಸ್ಟಾರ್ ಅನ್ನೋ ಲೆವೆಲಿಗೆ ನಮ್ಮ ಜೊತೆಲಿ ಅವ್ರು ಇರ್ತಾನೆ ಇರಲಿಲ್ಲ. ನಮ್ಮ ಬ್ರದರು, ನಮ್ಮ ಫ್ರೆಂಡ್ ಅನ್ನೋ ಥರ ಟ್ರೀಟ್ ಮಾಡ್ತಿತ್ತು. ಸೊ ಅಪ್ಪು ಸರ್, ಅಪ್ಪು ಸರ್, ಅಪ್ಪು ಸರ್. ತಾಯಿ ಪಾರ್ವತಿ ದೇವಿದು, ರಾಜ್ಕುಮಾರದ್ದು, ಆಮೇಲೆ ಪುನೀತ್ ರಾಜ್ಕುಮಾರದ್ದು ನೋಡಿ ನಮಗೆ ಭಾಳ ಸಂತೋಷನಾಯಿತು, ಕಷ್ಟನಾಯಿತು, ಎಲ್ಲ ಭಾಳ ಎಲ್ಲ ನೋಡಿ. ಅದು ಬೇಡರ ಕಣ್ಣಪ್ಪ ರಾಜ್ಕುಮಾರ ಅಲ್ಲಿಂದ ನೋಡಿ ಬಂದ್ವಿ. ಎಲ್ಲ ಭಾಳ ಒಳ್ಳೇದು. ಎಲ್ಲ ಅವ್ರದ್ದು ಒಳ್ಳೇದಾಗಲಿ. ಅವ್ರದ್ದು ಎಲ್ಲ ಅವರ ಮಕ್ಕಳು ಮನೆಗೆ ಎಲ್ಲರಿಗೂ ಇನ್ನೂ ಒಳ್ಳೆ, ಇನ್ನಷ್ಟು ಎತ್ತು ಬೆಟ್ಟದಷ್ಟು ಆಗಲಿ ಅವ್ರದ್ದು.